ನಮಸ್ಕಾರ ಗೆಳೆಯರೆ. ಇವತ್ತೇನು ಅಪರೂಪಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ನೀವು? ಹಾಗೇನಿಲ್ಲ ಗೆಳೆಯ, ಪೋರ್ಟರಲ್ಲಿ ವರ್ಕ್ ಫುಲ್ ಕಡಿಮೆ ಇದೆ, ಅಮೌಂಟ್ ಫುಲ್ ಕಡಿಮೆ ಬರ್ತಾ ಇದೆ, ಅಪ್ಡೇಟ್ ಆಗ್ತಾ ಇದೆ, ಚಾನಲ್ ಆ್ಯಪ್ ಫುಲ್ ಅಪ್ಡೇಟ್ ಆಗ್ತಾ ಇದೆ ಫ್ರೆಂಡ್ಸ್. ಸ್ವಲ್ಪ ನೋಡಿ, ನಾನು ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ, ಓಲ್ಡ್ ಆ್ಯಪಲ್ಲೇ ಇದ್ದೀನಿ. ಇವಾಗೆಲ್ಲ ಅಪ್ಡೇಟ್ ಆಗಿದೆ ಫುಲ್ ಮತ್ತೆ. ಬಟ್ ಡ್ಯೂಟಿ ಅಂತೂ ಇಲ್ಲ, ಎಲ್ಲನಲ್ಲಿ ಮಾಮೂಲಿ ಅದೇ ರಾಗ ಅದೇ ಹಾಡು ಪೋರ್ಟರ್. ಫಸ್ಟ್ ಓಪನ್ ಆದಾಗ ಪೋರ್ಟರ್ನ ನಂಬಿಕೆ ಬಂದವರು ನಾವೆಲ್ಲ 5%, 8%, 10%. ಬಟ್ ಡ್ರೈವರ್ಗಳಂತ ರಕ್ತ ಹೀರ್ತಾ ಇದ್ದಾರೆ ಪೋರ್ಟರ್ ಕಂಪ್ನಿ. ಹೆಚ್ಚಿಗೆ ಮಾತಾಡಿದ್ರೆ ಸಸ್ಪೆಂಡ್ ಅನ್ನೋ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಈ ಪೋರ್ಟರ್ ಸಂಸ್ಥೆಗೆ ಕಡಿವಾಣ ಹಾಕೋರು ಯಾರೂ ಇಲ್ವಾ? ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ? ಕಣ್ಮುಚ್ಕೊಂಡು ಕುಂತಿದೆ ಅನಿಸುತ್ತೆ. ನಮ್ಮ RTO ಅಧಿಕಾರಿಗಳಾದರೂ ಸ್ವಲ್ಪ ಈಗ ರ್ಯಾಪಿಡೋ ಹೆಂಗೆ ಮಾಡಿದ್ರು ಅದೇ ಥರ ಮಾಡ್ಬೋದಲ್ವ ಸರ್? ದೇವರೇ, ನಮಗೂ ಮಾತಾಡೋಕ್ಕಾಗ್ತಾ ಇಲ್ಲ. ಬಟ್ ಏನು ಮಾಡೋದು? ಏನಾರು ನಾವು ಹೆಚ್ಚಿಗೆ ಮಾತಾಡೋಕ್ಕೆ ಹೋದರೆ ದಬ್ಬಾಳಿಕೆ ಮಾಡ್ತಾರೆ ಸರ್ ಡ್ರೈವರ್ಗಳ ಮೇಲೆ. ಈಗ ಅಂದರೆ 10% ಆಯಿತು, 12 ಆಯಿತು, 15% ಆಯಿತು, 20% ಕಂತು. ಎಲ್ಲ ದುಡ್ದಿದ್ದೆಲ್ಲ ಆಲ್ಮೋಸ್ಟ್ 3/4% ಇವನೇ ತಿಂತಾನೆ. ನಂದೊಬ್ಬಂದೇ ದುಡ್ಡು ತಿಂತಲ್ಲ. ನಮ್ಮೊಬ್ರದ್ದೇ ದುಡ್ಡು ತಿಂತಲ್ಲ ಅವನು. ಪ್ರತಿ ಒಬ್ರದ್ದು ದುಡ್ಡು ತಿಂತಾನೆ ಅವನು, ಡ್ರೈವರ್ಸ್ಗಳ್ದು. ಏನಾರ ಮಾತಾಡಿದ್ರೆ, ಜಾಸ್ತಿ ಮಾತಾಡಿದ್ರೆ ಸಾಕು ಸಸ್ಪೆಂಡ್. ಇವತ್ತೊಂದು ಘಟನೆ ನಡೀತು ಫ್ರೆಂಡ್ಸ್. ಬೆಳಿಗ್ಗೆ ಆರ್ಡ್ರ್ ಬಂತು. ಎಲ್ಲಿ? ನಾನು ಇದ್ದೆ ನನ್ನ ಫ್ರೆಂಡ್ ಜೊತೆಲಿ ನಾಗಸಂದ್ರ ಸರ್ಕಲ್ಗೆ. ನಾನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿಲ್ಲ, ಬೇಡ ಅದು ಅಂತ ಬಿಟ್ಬಿಟ್ಟೆ. ಅವನು ತೊಗೊಂಡ. ಬಟ್ ಅವನು ಲೊಕೇಶನ್ ರಾಂಗ್ ಹಾಕಿದ್ದಾನೆ ಕಸ್ಟಮರು. ಸರ್ ಲೊಕೇಶನ್ ರಾಂಗ್ ಆಗಿದೆ ಅಂದಿದ್ದಕ್ಕೆ ಕಸ್ಟಮರ್ ಏನಂದಿದ್ದು, ಕರೆಕ್ಟಾಗಿದೆ ರೀಸೆಟ್ ಮಾಡಿ ಅಂದ. ಆಯಿತು, ನಾನು ಹೇಳಿದೆ ರೀಸೆಟ್ ಮಾಡಿ ನೋಡೋದು ಅಂದರೆ ರೀಸೆಟ್ಟು ಮಾಡ್ದೆ. ಅಲ್ಲಿಂದ ಬರೀ 50 ಮೀಟರ್ಸಲ್ಲಿತ್ತು ಲೊಕೇಶನ್ನು. ಸರ್ ಗಾಡಿ ಬಂದಿದೆ ಆಲ್ರೆಡಿ 50 ಮೀಟರ್ಸಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಲೊಕೇಶನ್ನೇ ಇಲ್ಲ ಅಂದ್ಬಿಟ್ಟು ಆರ್ಡರ್ ಕ್ಯಾನ್ಸಲ್ ಮಾಡ್ದೆ. ಬಟ್ ಆರ್ಡರ್ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಏನಂದ ಗೊತ್ತಾ? ಮಾಕಿ ಚೋದ್ ಅಂದ. ಬೇರೆ ಯಾರೂ ಅಲ್ಲ, ಮಾರ್ವಾಡಿ. ಬಟ್ ಅಷ್ಟೇ ಅವನು ಅಂದಿದ್ದು. ಕಾಲ್ ಕಟ್ ಮಾಡ್ದ ನಮ್ಮ ಫ್ರೆಂಡ್ಸು. ಗಾಡಿ ಸೀದಾ ನಾನು ಎಲ್ಲಿಗೆ ಅಂತ ಕೇಳಿದ್ರು ನನಗೆ ಹೇಳಿಲ್ಲ. ಬರ್ತೀನಿ 5 ನಿಮಿಷ ಬರ್ತೀನಿ ಅಂದ್ಬಿಟ್ಟು ಅವನು ಹುಡುಕೊಂಡು ನೋಡೋ ಸಿಕ್ತ. ಆಮೇಲೆ ನನಗೆ ಫೋನ್ ಮಾಡ್ದ. ಏನು ಮಾಡ್ಬೇಕು ಗೆಳೆಯರೆ ಅಂಥವ್ರಿಗೆ? ಊರು ಬಿಟ್ಟು ಬಂದಿರೋ ಮಕ್ಕಳೆಲ್ಲ ಹಿಂಗೆ ಅಂದ್ಬಿಟ್ರೆ, ಕರ್ನಾಟಕದಲ್ಲಿ ಹುಟ್ಟಿದವರು, ಕನ್ನಡದವರು ನಾವೆಲ್ಲ, ನನ್ನ ಮಕ್ಳ ಕೈಲಿ ಅನ್ಸ್ಕೋಬೇಕಾ ನಾವು? ಎಷ್ಟು ಕೀಳಾಗಿ ನೋಡ್ತಾರೆ ನೋಡಿ ಡ್ರೈವರ್ಗಳನ್ನ. ಬಟ್ ಅವ್ರು ಅಂದಿದ್ದಕ್ಕೆ ತಕ್ಕಂತೆ ನಾವು ಹಾಗೆ ಬಿಡಲಿಲ್ಲ. ಅದು ತಕ್ಕಂತೆ ಶಾಸ್ತ್ರಿ ಮಾಡಿದ್ದೀವಿ. ಬೆಳಗ್ಗೆ ಟಿಂಬರ್ ಇಲೆವೇಟಲ್ಲಿ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಡ್ರೈವರ್ಗಳನ್ನ ಕಡೆಯಾಗಿ ನೋಡಬೇಡಿ ಆಯಿತಾ? ಆಟೋದವ್ರು ಅಂದ ತಕ್ಷಣ ಕೀಳಾಗಿ ನೋಡಬೇಡಿ, ಯಾರನ್ನೇ ಆದರೂ ಅನಿಸ್ತದೆ ಫ್ರೆಂಡ್ಸ್. ಇಷ್ಟು ಹೇಳ್ತೀನಿ. ಬಟ್ ಬೆಳಿಗ್ಗೆ ಒಂದು ಸ್ವಲ್ಪ ಬೇಜಾರಾಯಿತು, ಮಾರ್ವಾಡಿ ಸೇಟು ಸಂಘ ಅಂದ ಅಂದ್ಬಿಟ್ಟು. ಬಟ್ ಆದರೆ ಅಲ್ಲಿ ಇದ್ದಿದ್ದ ಜನ ಎಲ್ಲ ಬಂದರು, ಒಳಗಡೆ ಎಲ್ಲ ತುಂಬಿದ್ರು. ಒಂದು 10-15 ಜನ ಬಂದರು. ಅವರು ಬೈದರು, ನೀವು ಒಂದಿದ್ದು ತಪ್ಪಲ್ವ ಡ್ರೈವರ್ಗೆ ಅಂತ. ಬಟ್ ಆಮೇಲೆ ಸಾರಿ ಕೇಳಿದ್ರು ಬಿಡಲಿಲ್ಲ ನಾವು. ಬಟ್ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಹೊಡೆದೇ ಬಿಟ್ಟಿದ್ದ. ನಾವೇನು ಹೋಗಿ ಹೊಡಿಯೋದಲ್ಲಿ? ಅವನು ಕೆಲಸದವನಂತೆ. ಬಟ್ ಓನರ್ ಬಂದು ಲೇಡಿ ಇದ್ರು ಫ್ರೆಂಡ್ಸ್. ಪಾಪ ಆ ಲೇಡಿ ಬಂದು ಕೈ ಮುಗಿತೀನಿ ಅಂದಾಗ ಪಾಪ ಅಕ್ಕವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಲೇಡೀಸ್ಗೆ. ಅವ್ರು ನನ್ನ ಕರೆದು ಹೇಳಿದ್ರು, ಅಣ್ಣ ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ, ನಾನು ಕತ್ತುಂಪಟ್ಟಿ ಇಟ್ಕೊಂಡಿದ್ದೆ, ಬಿಟ್ಬಿಡಿ ಅಂದರು. ಸುಲಭ ಬಿಡೋಕ್ಕೆ ಚಾನ್ಸ್ ಇರಲಿಲ್ಲ. ಬಟ್ ಆದರೆ ಒಬ್ಬರು ಲೇಡೀಸ್ ಬಂದು ಕೈ ಹಿಡ್ಕೊಂಡು ಅಣ್ಣ ಪ್ಲೀಸ್ ಅಂದಾಗ ಬಿಡಲೇಬೇಕು. ಬಿಟ್ಟೆ. ಅವ್ರ ಮಾತು ಮರ್ಯಾದೆ ಕೊಟ್ಬಿಟ್ಟೆ. ಅಣ್ಣ ನಾನು ಹೇಳ್ತೀನಿ ನಿಮ್ಮ ಹುಡುಗಂಗೆ ಹೇಳಿ ಅಂತ. ಬಟ್ ಅವನು ಆಲ್ರೆಡಿ ಬೇಜಾರು ಮಾಡ್ಕೊಬಿಟ್ಟಿದ್ದ ನನ್ನ ಫ್ರೆಂಡ್ಸು. ಮಾತು ಚೋದಂದರೆ ಹೆಂಗೆ ಅನ್ಸುತ್ತೆ ಹೇಳಿ ಯಾರಿಗೇ ಆದರೂ ಡ್ರೈವರ್ಗಳಿಗೆ? ಯಾರೇ ಆದರೂ ಅಷ್ಟೇ, ಬುಕ್ ಮಾಡಿದವ್ರ ಮೇಲೆ ಕರೆಕ್ಟಾಗಿ ಮಾತಾಡೋದು ಕಲೀರಿ, ಕರೆಕ್ಟಾಗಿ ಬುಕ್ ಮಾಡಿರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಳ್ರಿ ಆ್ಯಪ್ನ, ಆಯಿತಾ? ಡ್ರೈವರ್ಸ್ಗಳು ಸುಮ್ಮನೆ ಯಾರು ಏನು ಮಾತಾಡಲ್ಲ ಫ್ರೆಂಡ್ಸ್.
ಅವಶ್ಯಕವಾಗಿ ಡ್ರೈವರ್ಗಳ ಮೇಲೆ ಹಾಕ್ಬಿಟ್ಬೇಡಿ. ಯಾರೋ 100ಕ್ಕೆ 15% ಕೆಟ್ಟ ಡ್ರೈವರ್ಸ್ಗಳಿರ್ಬೋದು ಅಷ್ಟೇ ನಮ್ಮ ಬ್ಯಾಂಗ್ಳೂರಲ್ಲಿ. ಇನ್ನು ಮಿಕ್ಕವರೆಲ್ಲ ಯಾರೂ ಇಲ್ಲ. ಇವತ್ತು ನಮ್ಮದಂತೂ ಬಾಡಿಗೆ ಇಲ್ಲ ಫ್ರೆಂಡ್ಸ್, ಒಂದೇ ಬಾಡಿಗೆ ಬೆಳಗ್ಗೆಯಿಂದ ಹೊಡೆದಿರೋದು. ಡ್ಯೂಟಿನೇ ಆನ್ ಆಗ್ತಾಯಿಲ್ಲ ನಮಗೆ ಇವತ್ತು. ಅಂದರೆ ಏನು ಅಂದರೆ ಮಳೆ ಬರ್ತಾಯಿದೆ, ಫುಲ್ಲು ಮಳೆ ಬರ್ತಾಯಿದೆ ನೋಡಿ. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ. ಗಾಡಿ ಬುಕ್ ಮಾಡ್ತೀರಾ, ಡ್ರೈವರ್ಗಳು ಇನ್ಫಾರ್ಮ್ ಮಾಡ್ತಾರೆ, 2 ನಿಮಿಷ ಅಷ್ಟೇ ಆನ್ಸರ್ ಮಾಡಿ ಅಷ್ಟೇ ನಾನು ನಿಮ್ಗೆ ಕೇಳೋದು ಕಸ್ಟಮರ್ಗೆ. ನಿಮ್ಮ ದಿಮಾಗ್ಗಿರಿ ಮಾತ್ರ ತೋರ್ಸೋಕೆ ಹೋಗಬೇಡಿ ಯಾವತ್ತಿದ್ರೂ. ನಮ್ಮನ್ನು ನಿಮ್ಮ ಅಣ್ಣ ತಂದಿರಂತ ತಿಳ್ಕೊಳ್ಳಿ ದಯವಿಟ್ಟು. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮಳೆ ಬರ್ತದೆ, ಈಗ ಸದ್ಯಕ್ಕೆ ಯಾವುದು ಬಾಡಿಗೆ ಇರಲ್ಲ. ಸಣ್ಣ ಮಕ್ಳ ಕೈಲಿ, ಆಮೇಲೆ ಇನ್ನೊಂದು ಸಣ್ಣ ಮಕ್ಳ ಕೈಲಿ ಗಾಡಿಗಳು ಕೊಡಬೇಡಿ ದಯವಿಟ್ಟು, ಹೇಳ್ತಾ ಇದ್ದೀನಿ ಕೇಳ್ರಿ. ಹೇಳಿದ್ರೆ ಕೇಳ್ತಾನೆ ಇಲ್ಲ ದೊಡ್ಡವರಂತೂ. ಆಲ್ಮೋಸ್ಟ್ ಸಣ್ಣ ಮಕ್ಳ ಕೈಲಿ ಗಾಡಿ ಬರ್ತಾನೆ ಇದೆ ಅವ್ರ ಕೈಲಿ.